ಓಕೆ ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಖಂಡಿತ ಹೋಲ್ಸೇಲ್ ಅಲ್ಲ ಸರ್. ಹೋಲ್ಸೇಲ್ ಗಿಂತ ಚೀಪೆಸ್ಟ್ ಜೀರೋ ಮಾರ್ಜಿನ್ ಪ್ರೈಸ್ ಕೊಡ್ತಾ ಇದೀನಿ. 60 ಗಾಡಿಗಳು ಜೀರೋ ಮಾರ್ಜಿನ್ ಪ್ರೈಸ್ ಇದೆ. ಓಕೆ ಸೂಪರ್ ಸರ್ ಈ ಗಾಡಿ ಬಂದ್ಬಿಟ್ಟು ಇಂಡಿಗಾ ಟಾಟಾ ಇಂಡಿಗೋ GLS ಪೆಟ್ರೋಲ್ ಇಂಜಿನ್ 2012 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಈ ಗಾಡಿನ ಬರೀ 1,60,000 ರೂಪಾಯಿ ಕೊಡ್ತೀನಿ ಸರ್. ಲ್ಯಾಂಡ್ ಬಂದು 2004 ಮಾಡಲು XP ವೇರಿಯಂಟ್ ಸರ್. ವೆಹಿಕಲ್ ಬರೀ 1,30,000 ರೂಪಾಯಿ ಕೊಡ್ತೀನಿ. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಗಾಡಿ. ಓಕೆ AC ಪವರ್ ಪವರ್ ವಿಂಡೋಸ್ ಮ್ಯಾಗ್ವಿಲ್ ಬರುತ್ತೆ ಓಕೆ ಸರ್. ಈ ವೆಹಿಕಲ್ 2003 ಮಾಡಲು ಇದು ಸಹ ಎಕ್ಸೋ ವೇರಿಯಂಟ್. ಓಕೆ ಇದನ್ನು 1,30,000 ರೂಪಾಯಿ ಕೊಡ್ತೀನಿ. 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಬರುತ್ತೆ, ವಿತ್ ಮ್ಯಾಗ್ವಿಲ್ ಸಮೇತ ಬರುತ್ತೆ ಸರ್. ಮ್ಯಾಗ್ವಿಲ್ ವೆರಿ ಗುಡ್ ಟೈರ್ಸ್ ಬರುತ್ತೆ. ವೆರಿಟೋ ಇದೆ, ಮಹೀಂದ್ರಾ ವೆರಿಟೋ 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಬರೀ 2 ಲಕ್ಷ ಕೊಡ್ತೀನಿ ಸರ್. ಬರೀ 2 ಲಕ್ಷ ಬರೀ 2 ಲಕ್ಷಕ್ಕೆ 2013 ಡೀಸೆಲ್ ಇಂಜಿನ್ ಸರ್. ಮತ್ತೊಂದು ಫಿಗೋ ಇದೆ ಸರ್. ಈ ಫಿಗೋ 2010 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಈ ಕಡೆ ಇಟಿಯೋಸ್ ಇದೆ ಸರ್. ಇಟಿಯೋಸ್ 11 ಮಾಡಲ್ ವೆಹಿಕಲ್ ಗಾಡಿ ಅಂತ ತುಂಬಾ ಚೆನ್ನಾಗಿದೆ. ಇಟಿಯೋಸ್ ಬೇಕಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ. ಈ ಗಾಡಿನ ಬರೀ 3,60,000 ರೂಪಾಯಿ ಕೊಡೋಣ ಸರ್. 2 ಪೋಲೋ ಇದೆ ಸರ್. ಓಕೆ ಸರ್ ಇದು 2010 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಸರ್. ಗಾಡಿ ಬರೀ 3,40,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಚವಲೆಟ್ ಸೇಲ್ 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಕೆಂಡ್ ಓನರ್ ಬರೀ 2,70,000 ರೂಪಾಯಿ ಕೊಡ್ತೀನಿ. ಪುಂಟೋ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಈ ಗಾಡಿ ಬರೀ 90, ಈ ಗಾಡಿನ ಬರೀ ನಿಮಗೆ 1,80,000 ರೂಪಾಯಿ ಕೊಡ್ತೀನಿ. ಇದೆ ಸರ್ ವೆಂಟೋ 2011 ಮಾಡಲು ಡೀಸೆಲ್ ಇಂಜಿನ್ ಬರೀ 3,60,000 ರೂಪಾಯಿ ಕೊಡ್ತೀನಿ ಸರ್. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ ಡಿಯರ್ ಫ್ರೆಂಡ್ಸ್. ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೆ ಒಂದು ಸಾರಿ ನಿಮ್ಗೋಸ್ಕರ ಮೈಸೂರು ಟು ಬ್ಯಾಂಗ್ಳೂರ್ ತನಕ ಬಂದಿದ್ದೀನಿ. ನೆಕ್ಸ್ಟ್ ಮಂತ್ ಮಾರ್ಚ್ 8ನೇ ತಾರೀಕಿಗೆ ಶಿವರಾತ್ರಿ ಹಬ್ಬ ಬರ್ತಾ ಇದೆ. ಸೊ ಹಾಗಾಗಿ ನಿಮಗೆ ಒಳ್ಳೆ ವೆಹಿಕಲ್ಸ್ ಆಫರ್, ವ್ಯಾರಂಟಿ, RC ಟ್ರಾನ್ಸ್ಫರ್ ಜೊತೆಗೆ ನಿಮಗೆ ವೆಹಿಕಲ್ ಕೂಡ ಆಸ್ ಎ ಗಿಫ್ಟ್ ಸಿಗತ್ತಿದೆ. ಸೊ ಹಾಗಾಗಿ ಅದಕ್ಕಿಂತ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಇಲ್ಲಿ ಬರಬೇಕು, ಗಾಡಿ ಬುಕ್ ಮಾಡಬೇಕು. ಸೊ ಸ್ವಲ್ಪ ಕಂಡೀಷನ್ಸ್ಗಳಿದೆ, ಅದನ್ನು ಕೂಡ ನಾವು ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನಾವು ಅದೇನೇನ ಅಂತ. ಅದೇ ರೀತಿ ನೀವು ನನ್ನ ಚಾನಲ್ ಅಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಇವತ್ತು ನಾನು ಬಂದಿರೋದು ಬ್ಯಾಂಗ್ಳೂರಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ. ನಮ್ ಜೊತೆ ಇದ್ದಾರೆ ಶೋರೂಮ್ ಓನರ್ ಸರ್. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಸರ್ ನಾನು ಸೂಪರ್ ಆಗಿದ್ದೀನಿ ಸರ್. ನೋಡಿ, ಈಗ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಸರ್, ನಮ್ಮ ಫಾಲೋವರ್ಸ್ಗೆ ಒಳ್ಳೆ ಗಾಡಿಗಳು ಸಿಗಬೇಕು ಅಂತ ನನ್ನ ಉದ್ದೇಶ. ಹೌದು. ಸೊ ಹಬ್ಬ ಬೇರೆ ಬರ್ತಾ ಇದೆ, ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಈ ಹಬ್ಬದಲ್ಲಿ ನಮ್ಮ ಮನೆ ಮುಂದೆ ಒಂದು ಹೊಸ ಗಾಡಿ ಎತ್ಕೋಬೇಕು ಅಂತ. ಸೊ ನಾನು ಆಲ್ರೆಡಿ ತುಂಬಾ ರಿವ್ಯೂಸ್ ಚೆಕ್ ಮಾಡಿದ್ದೆ, ಗೂಗಲ್ ಅಲ್ಲೂ ಕೂಡ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ. ಒಳ್ಳೆ ಗಾಡಿಗಳು ಕೊಡ್ತೀರಾ, ಫಸ್ಟ್ ಆಫ್ ಆಲ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಾ ಅಂತ ನಾನು ವಿಡಿಯೋ ಅಲ್ಲಿ ತುಂಬಾ ಬೇರೆ ವಿಡಿಯೋಸ್ ಅಲ್ಲಿ ನೋಡ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲಾ ಚಾನಲ್ಸ್ ಅಂತೂ ಬೇರೆ ಬೇರೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಅದರಲ್ಲೂ ನನ್ನ ಚಾನಲ್ ಅಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಗೋಸ್ಕರ ನಾನು ತೋರಿಸಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀನಿ ಸರ್. ಇವತ್ತು ನೆಕ್ಸ್ಟ್ ಹಬ್ಬಕ್ಕೆ ಮತ್ತೆ ಈ ಗಾಡಿ ಯಾವ ರೀತಿ ಕೊಡ್ತಾ ಇದ್ದೀರಾ, ಫ್ರೀ ಮತ್ತೆ ವ್ಯಾರಂಟಿ ಬೇರೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಶೋರೂಮ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮ ಚಾನಲ್ ಕಡೆಯಿಂದ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಂದ್ರೆ ಒಂದು ಹೆಸರಾಂತ ಶೋರೂಮ್ಗಳಲ್ಲಿ ಬೆಂಗಳೂರಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಒಂದಾಗಿದೆ. ಈ ಕರ್ನಾಟಕ ಫ್ರೆಂಡ್ಸ್ ಕಾರ್ ಕ್ಲಬ್ ಗೊತ್ತಿದೆ ಆಲ್ರೆಡಿ. ಸುಮಾರು ವಿಡಿಯೋಗಳು ನೋಡ್ತಾರೆ, ವಿಸಿಟ್ ಮಾಡ್ತಾರೆ, ಎಲ್ಲರೂ ಗೊತ್ತಿರುತ್ತೆ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಂದ್ರೆ ಇದೊಂದು ಸಂಸ್ಥೆ ಏನಿಲ್ಲ ಅಂದ್ರೆ 150 ಗಾಡಿ ಹೊಂದಿರತಕ್ಕಂಥ ಸಂಸ್ಥೆ ಸರ್. ಒನ್ ಆಫ್ ದಿ ಹೈಯೆಸ್ಟ್ ವೆಹಿಕಲ್ಸ್ ಹೊಂದಿರೋ ಸಂಸ್ಥೆಗಳಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಒಂದಾಗಿರುತ್ತೆ. ಇಲ್ಲಿ ನಾವು ಕಸ್ಟಮರ್ಸ್ಗೆ ಯಾವತ್ತೂ ಅಷ್ಟೇ ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೂಡ ಟ್ರೈ ಮಾಡ್ತೀವಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ವೆಹಿಕಲ್ಸ್. ಕ್ವಾಲಿಟಿ ಅಂತ ಹೇಳ್ತಿದ್ದಂಗೆ ನಂಗೆ ಗೊತ್ತಾಗೋದು ಏನಂತಂದ್ರೆ, ನೀವು 2 ಲಕ್ಷಕ್ಕಿಂತ ಮೇಲ್ಪಟ್ಟಂಗೆ ಯಾವುದೇ ವಾಹನ ನಮ್ಮಲ್ಲಿ ಖರೀದಿ ಮಾಡಿದ್ರೆ ನಾನು ನಿಮಗೆ ನಮ್ಮ ಕಡೆಯಿಂದ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ 6 ತಿಂಗಳು ವಾರಂಟಿ ಕೊಡ್ತೀನಿ. ಫ್ರೀ ಆಫ್ ಕಾಸ್ಟ್ ವಿತ್ ಇದು ಕೊಡ್ತೀರಾ ನೀವು? ಅದು ವಾರಂಟಿ ಕಾರ್ಡ್ ಕೊಡ್ತೀರಾ? ವಾರಂಟಿ ಕಾರ್ಡ್ ನಮ್ಮ ಸೇಲ್ ರೆಸಿಪಿ ನಾವೇ ಮೆನ್ಷನ್ ಮಾಡ್ಬಿಟ್ಟು 10,000 ಕಿಲೋಮೀಟರ್ ಅಥವಾ 6 ತಿಂಗಳು ಮುಂಚಿತ ಯಾವ್ದಾದ್ರು ಅಲ್ಲಿವರೆಗೂ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ ವಾರಂಟಿ ಇರುತ್ತೆ. ಸೊ ನಿಮ್ಮ ಗಾಡಿಗೆ ಏನೇ ಆದಲ್ಲಿ ನಾವೇ ಜವಾಬ್ದಾರ ಆಗುತ್ತೆ. ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಏನಾದ್ರು ತೊಂದರೆ ಇದೆ ಖಂಡಿತ ನಮ್ಮನ್ನು ಕಾಲ್ ಮಾಡಿ ನಾವು ಗಾಡಿ ತಗೊಂಬನ್ನಿ, ಗಾಡಿನ ನಾವು ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡಿಸ್ಕೊಡ್ತೀವಿ. ಸರ್ ಇನ್ನೊಂದು ಡೌಟ್ ಹೇಳಿ ಸರ್. ಈಗ ನೀವು ವಾರಂಟಿ ಕೊಡ್ತಾ ಇದ್ದೀರಲ್ಲ, ಅದು ಯಾವ ಮಾಡಲ್ ಇಂದ ಯಾವ ಮಾಡಲ್ ವರ್ಕ್ ಕೊಡ್ತೀರಾ ಸರ್? ಮಾಡೆಲ್ ವೈಸ್ ಬೇಡ, ಪ್ರೈಸಿಂಗ್ ಮೇಲೆ ಹೋಗೋಣ. 2 ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟ ಯಾವುದೇ ಗಾಡಿಗಳು ತಗೊಂಡು ನಿಮಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ 6 ತಿಂಗಳು ವಾರಂಟಿ ಇರುತ್ತೆ. 2 ಲಕ್ಷ ಮೇಲೆ ಇರಬೇಕು. 2 ಲಕ್ಷ ರೂಪಾಯಿಗಿಂತ ಮೇಲ್ಗಡೆ ಇರಬೇಕು ವಾಹನಗಳು. ಹಾಗೂ 1 ಲಕ್ಷ ನೀವು ಯಾವುದೇ ವಾಹನ ನಮ್ಮದು ಖರೀದಿ ಮಾಡಿ ಅಂದ್ರೆ ಜೀರೋ ಪ್ರೈಸ್ ಇಂದ ಜೀರೋ ಅಂದ್ರೆ 30,000, 40,000, 50,000, 80,000, 1 ಲಕ್ಷ ಯಾವುದೇ ಗಾಡಿನ ನೀವು ಪರ್ಚೇಸ್ ಮಾಡಿ ನಮ್ಮಲ್ಲಿ, ನಮ್ಮ ಕಡೆಯಿಂದ ನಿಮಗೆ RTO ಚಾರ್ಜಸ್ ₹1 ತಗೊಳ್ಳಲ್ಲ, ಕಮಿಷನ್ ₹1 ತಗೊಳ್ಳಲ್ಲ. ಹಾಗೂ ನಮ್ಮ ಕಡೆಯಿಂದ ನಿಮಗೆ ಒಂದು ಜನರಲ್ ಸರ್ವಿಸ್ ನ ಫ್ರೀ ಆಗಿ ಮಾಡ್ಕೊಡ್ತೀವಿ. ಜನರಲ್ ಸರ್ವಿಸ್ ಅಂತ ಏನೇನು? ಕೂಲೆಂಟ್ ಆಯಿಲ್, ಪ್ಲಗ್ಸ್ ಮತ್ತೆ ಬ್ರೇಕ್ ಶೂಸ್ ಪ್ರತಿಯೊಂದು ಚೆಕ್ ಮಾಡಿ, ಜನರಲ್ ಚೆಕಪ್ ಇಂದ ಮಾಡಿ, ಜನರಲ್ ಸರ್ವಿಸ್, ಆಯಿಲ್ ಚೇಂಜ್, ಕೂಲೆಂಟ್ ಆಯಿಲ್ ಚೇಂಜ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವ್ರ ಕಣ್ಣು ಮುಂದೆ ಡೆಲಿವರಿ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಇದಕ್ಕಂತಾನೆ 3,000 ರೂಪಾಯಿ ಆಗ್ಬಿಡುತ್ತೆ. ಖಂಡಿತ 3,000 ಅಲ್ಲ ಸರ್, 7,000 ರೂಪಾಯಿ ಆಗುತ್ತೆ ಕೆಲವೊಂದು ಗಾಡಿಗಳು. ಖಂಡಿತ 10,000-12,000 ಆಗೋ ಗಾಡಿಗಳಿದೆ. ಅದೇನೇ ಆದ್ರೂ ಅದನ್ನು ಫ್ರೀ ಆಫ್ ಕಾಸ್ಟ್ ನಮ್ಮ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ. ಓಕೆ. ಸೊ ಅದಕ್ಕೂ ಕೂಡ ಚಾರ್ಜಸ್ ಇಲ್ಲ? ಅದಕ್ಕೂ ಚಾರ್ಜಸ್ ಇಲ್ಲ. RTO ಟ್ರಾನ್ಸ್ಫರ್ ಚಾರ್ಜಸ್ ಇಲ್ಲ, ಅದು ನಾವೇ ಫ್ರೀ ಮಾಡ್ಕೊಡ್ತೀವಿ. ಓಕೆ. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಚಾರ್ಜಸ್ ಇಲ್ಲ. ಆಲ್ ಓವರ್ ಕರ್ನಾಟಕ CCTO ಎಲ್ಲ ನಮ್ಮ ಕಡೆಗೆ, ಎಲ್ಲ ನಿಮ್ಮ ಕಡೆಯಿಂದಾನೆ. ಸೊ ಆಲ್ಮೋಸ್ಟ್ 15,000 ರೂಪಾಯಿ ಅಲ್ಲಿಗೆ ಹೋಯ್ತು. 15 ಅಲ್ಲ ಸರ್, ಹೆಚ್ಚು ಕಮ್ಮಿ ನಿಮಗೆ ಎಕ್ಸ್ಪೆನ್ಸಸ್ ನೋಡಿದ್ರೆ 30,000 ರೂಪಾಯಿ ವೆಹಿಕಲ್ ಬಂದೇ ಬರುತ್ತೆ. ಹೌದು. ಸೊ ಈ ಹಬ್ಬಕ್ಕಂತ ಶಿವರಾತ್ರಿ ಹಬ್ಬಕ್ಕೋಸ್ಕರ ಈ ಆಫರ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀನಿ. ಅಂಡ್ ಇನ್ನೊಂದು ಹೇಳಬೇಕು, ಈ ಆಫರ್ ಅಲ್ಲಿ ಈ ವಿಡಿಯೋದಲ್ಲಿ ಕೊಡ್ತಾ ಇರೋ ಪ್ರೈಸ್ ನ ಯಾವ ವಿಡಿಯೋದಲ್ಲಿ ಕೊಟ್ಟಿಲ್ಲ. ದಿ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ವಿತ್ ಜೀರೋ ಮಾರ್ಜಿನ್ ವೆಹಿಕಲ್ಸ್. ನಿಮಗೆ 60 ಗಾಡಿಗಳಿದೆ ಇವತ್ತಿನ ದಿನ. ಸೂಪರ್ ಸರ್. ಟೋಟಲ್ ನಮ್ಮಲ್ಲಿ 120 ಗಾಡಿಗಳಿದೆ. ಇವತ್ತಿನ 160 ಗಾಡಿಗಳು ನಿಮಗೆ ಜೀರೋ ಮಾರ್ಜಿನ್ ಅಲ್ಲಿ ಕೊಡ್ತೀನಿ ಸರ್. ಓಕೆ. ಸೊ ಈ ಗಾಡಿ ಒಂದು ಕೊಡ್ತಾ ಇದೀನಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಗೆ ಸರ್? ಸರ್ ಫೆಬ್ರವರಿ 14ಕ್ಕೆ ಈ ಸಂಸ್ಥೆ ಶುರುವಾಗಿ 2 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್. ಈ 2 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ಡಿಸೆಂಬರ್ 1, 2023 ಇಂದ ಫೆಬ್ರವರಿ 14, 2024 ಯಾರು ಗಾಡಿ ಖರೀದಿ ಮಾಡ್ತಾರೋ ಪ್ರತಿಯೊಬ್ಬರು ಒಂದು ಲಕ್ಕಿ ಡಿಪ್ ಕೂಪನ್ ಅಂತ ಕೊಟ್ಟಿರ್ತೀವಿ. ಈ ಲಕ್ಕಿ ಡಿಪ್ ಕೂಪನ್ ನಾವು ಫೆಬ್ರವರಿ 14
14ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಇಲ್ಲಿ ಲಕ್ಕಿ ಡಿಪ್ನ ಟೋಕನ್ ಪಿಕ್ ಮಾಡ್ತೀವಿ. Okay. ಆ ಕೂಪನ್ ನಂಬರ್ ಯಾರು ಬಂದಿರ್ತಾರೆ ಟೋಕನ್ ಅಲ್ಲಿ ಅವ್ರಿಗೆ ಗಾಡಿನ ಫ್ರೀ ಆಗಿ ಕೊಡ್ತೀವಿ. ಫಸ್ಟ್ ಪ್ರೈಸ್ ಆಗಿ ಗಾಡಿ ಕೊಡ್ತೀನಿ, ಸೆಕೆಂಡ್ ಪ್ರೈಸ್ ಆಗಿ ಫ್ರಿಡ್ಜ್ ಕೊಡ್ತೀನಿ, ಥರ್ಡ್ ಪ್ರೈಸ್ ಆಗಿ ಒಂದು ಆಂಡ್ರಾಯ್ಡ್ ಟಿವಿ ಕೊಡ್ತೀನಿ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಬೇಜಾನ್ ಆಫರ್ ಇದು. ಖಂಡಿತವಲ್ಲ ಸರ್, ಸಿಕ್ಕಿದವ್ರಿಗೆ ಗಾಡಿನೂ ಸಿಗ್ಬಿಡ್ತದೆ, ಟಿವಿನೂ ಸಿಗ್ಬಿಡ್ತದೆ, ಫ್ರಿಡ್ಜ್ ಸಿಗ್ಬಿಡುತ್ತೆ, ಖಂಡಿತ ವಾರಂಟಿ ಕೂಡ ಸಿಗ್ತಾ ಇದೆ, ಇಂಜಿನ್ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ನಾನು ಬೇಕಾದ ಶೋರೂಮ್ಸ್ ಅಲ್ಲಿ ವಿಡಿಯೋಸ್ ಮಾಡಿದೀನಿ, ಬಟ್ ಇಷ್ಟೊಂದು ಆಫರ್ ದೇವರಾಣೆ ಎಲ್ಲೂ ಕೇಳ್ಕೊಂಡಿರಲಿಲ್ಲ. ಫಸ್ಟ್ ಸಾರಿ ನನಗೂ ಆಕ್ಚುಲಿ ಖುಷಿ ಆಗ್ತಾ ಇದೆ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ. ಸೊ ಅದೇ ರೀತಿ ಈ ಆಫರ್ಸ್ ಎಲ್ಲ ನೀವು ಪಡಿಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಬ್ಯಾಂಗ್ಳೂರ್ ಅಲ್ಲಿ ಬರಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಇಲ್ಲಿ ಲೊಕೇಶನ್ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಾ ಮೊಬೈಲ್ ನಂಬರ್ಸ್ ಎಲ್ಲ ನಾನು ಹಾಕಿರ್ತೀನಿ. ನೀವೇನಾರ ಗಾಡಿ ಬುಕ್ ಮಾಡಬೇಕು ಅಂತ ಕೂಡ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಕೂಡ ನೀವು ಯಾವ ಗಾಡಿ ಸೆಲೆಕ್ಟ್ ಮಾಡಿದ್ದೀರಾ ನಂಬರ್ ಹೇಳಿದ್ರು ಕೂಡ ಗಾಡಿ ನಿಮ್ಮ ಹೆಸರಿಂದ ಬುಕ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಬಂದು ನೀವು ಫುಲ್ ಪೇಮೆಂಟ್ ಮಾಡಿ ಅಥವಾ ಲೋನ್ ಹೋಗ್ತೀನಿ ಅಂತ ಹೇಳಿದ್ರೆ ಲೋನ್ ಕೂಡ ಆರಾಮಾಗಿ ಮಾಡಬಹುದು. ಸರ್ ಈಗ ಲೋನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸರ್ ಮಿನಿಮಮ್ ಸಿಬಿಲ್ ಸ್ಕೋರ್ ಎಷ್ಟಿರಬೇಕು ಸರ್? 750 ಇರಬೇಕು ಸರ್. 750 ಮಿನಿಮಮ್ ಅಷ್ಟು ಇರಲೇಬೇಕು. ಖಂಡಿತ. ಲೋನ್ ಎಷ್ಟು ಪರ್ಸೆಂಟ್ ಸಿಗುತ್ತೆ ಸರ್? ಆಲ್ಮೋಸ್ಟ್ 80 to 85% ವರೆಗೂ ಲೋನ್ ಮಾಡ್ಕೊಡ್ತೀನಿ. ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಿಮ್ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೆ ಸ್ವಲ್ಪ ಲೋನ್ ಆಗೋದು ಕಷ್ಟ ಆಗುತ್ತೆ, ಡಿಪೆಂಡೆಂಟ್ ಇರುತ್ತೆ, ನಿಮ್ಗೆ ಯಾರು ಗ್ಯಾರಂಟಿ ಎಲ್ಲ ಇರ್ತಾರೆ, ಎಲ್ಲ ಕೊಟ್ಟರೆ ಖಂಡಿತ ಆಗುತ್ತೆ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ತಡ ಮಾಡೋದು ಬೇಡ, 140 ಗಾಡಿ ಸುಮಾರು ಗಾಡಿಗಳಿದೆ. ಸೊ ಇದರಲ್ಲಿ 0 ಮಾರ್ಜಿನ್ ಗಾಡಿಗಳು ಕೂಡ ಇದೆ. ಸೊ ದಯವಿಟ್ಟು ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ರೆ ಈ ಹಬ್ಬಕ್ಕೆ ಮುಂಚೆ ನಿಮ್ಮನೆ ಮುಂದೆ ಗಾಡಿ ಪಕ್ಕ ಇದ್ದೇ ಇರುತ್ತೆ. ಸೊ ಸ್ಯಾಂಟ್ರಾ ಬಂದು 2004 ಮಾಡಲು XP ವೇರಿಯಂಟ್ ಸರ್. ವೆಹಿಕಲ್ ಬರೀ 1,30,000 ರೂಪಾಯಿ ಕೊಡ್ತೀನಿ, ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಗಾಡಿ. ಓಕೆ, AC ಪವರ್ ಪವರ್ ವಿಂಡೋಸ್ ಮ್ಯಾಗ್ವಿಲ್ ಬರುತ್ತೆ ಸರ್. ಈ ವೆಹಿಕಲ್ 2003 ಮಾಡಲು, ಇದು ಸಹ ಎಕ್ಸೋ ವೇರಿಯಂಟ್. ಇದನ್ನು 1,30,000 ರೂಪಾಯಿ ಕೊಡ್ತೀನಿ. ಇದು 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಬರುತ್ತೆ, ಅಂಡ್ ವಿತ್ ಮ್ಯಾಗ್ವಿಲ್ ಸಮೇತ ಬರುತ್ತೆ ಸರ್. ಮ್ಯಾಗ್ವಿಲ್ ವಿತ್ ವೆರಿ ಗುಡ್ ಟೈರ್ಸ್ ಬರುತ್ತೆ ಸರ್. ನೆಕ್ಸ್ಟ್ ನಂಬರ್ ಒಂದು i20 ಇದೆ ಸರ್. ಈ i20 ಬಂದು ನಿಮಗೆ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ, 89,000 ಕಿಲೋಮೀಟರ್ ಬರೀ ಶೋರೂಮ್ ಇಶ್ಯೂ ಇರ್ತಕ್ಕಂಥ ಗಾಡಿ, ಬರೀ 3,10,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು ಓಕೆ ಸರ್. ನೆಕ್ಸ್ಟ್ ಇಂಡಿಕಾ ಸರ್. ಇಲ್ಲೊಂದು ಇಂಡಿಕಾ ಇದೆ ಸರ್. ಇಂಡಿಕಾ ಬಂದು ಗಾಡಿ ತುಂಬಾ ಚೆನ್ನಾಗಿದೆ, 2009 ಮಾಡಲ್ ಇಲ್ಲ 10 ಮಾಡಲ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ, ಬರೀ 1,30,30,000 ರೂಪಾಯಿ ಕೊಡ್ತೀನಿ ಸರ್. ಇಂಡಿಕಾ ಡೀಸೆಲ್ ಇಂಜಿನ್ ಸರ್ ಇದು. ಓಕೆ ಸರ್. ನೆಕ್ಸ್ಟ್ ಒಂದು ಫ್ಲೂಯೆನ್ಸ್ ಕೂಡ ಸರ್. ಫ್ಲೂಯೆನ್ಸ್ ಇದೆ, ರೆನಾಲ್ಟ್ ಫ್ಲೂಯೆನ್ಸ್, ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಇದೆ ಗಾಡಿ ಸರ್. ಈ ವೆಹಿಕಲ್ ಬಂದು 2014 ಮಾಡಲು, ಸಾರಿ 2011 ಮಾಡಲು, ಡೀಸೆಲ್ ಇಂಜಿನ್, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2.5 ಲಕ್ಷ ರೂಪಾಯಿ, 2.5 ಲಕ್ಷಕ್ಕೆ ಡೀಸೆಲ್ ಇಂಜಿನ್ ರೆನಾಲ್ಟ್ ಫ್ಲೂಯೆನ್ಸ್ ಕೊಡ್ತಾ ಇದೆ. ಖಂಡಿತ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್ ಈ ಕಡೆ ನೋಡಬಹುದು ನೀವು ಸರ್. ಈ ಕಡೆ ಬಂದು ನಿಮ್ಗೆ ಇದು ಮಹೀಂದ್ರಾ ವೆರಿಟೋ ಇದೆ. ಮಹೀಂದ್ರಾ ವೆರಿಟೋ 2013 ಮಾಡಲು, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2.5 ಲಕ್ಷ, ಬರೀ 2.5 ಲಕ್ಷಕ್ಕೆ 2013 ಡೀಸೆಲ್ ಇಂಜಿನ್. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ಇವತ್ತೊಂದು ಪ್ರೈಸ್ ಬರ್ದಿಟ್ಕೊಳ್ಳಿ, ನಿಜವಾಗ್ಲೂ ನಿಮ್ಗೆ ಈ ಪ್ರೈಸ್ ಗಳು ಎಲ್ಲೂ ಸಿಗಲ್ಲ ಸರ್. ಕಂಟಿನ್ಯೂ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ನಿಮ್ಗೆ ಡೀಸೆಲ್ ಇಂಜಿನ್ ಇದೆ ಸರ್. ವರ್ನಾ 2009 ಮಾಡಲು, ಇದನ್ನು ಸಿಂಗಲ್ ಓನರ್ ಗಾಡಿ, ಇದನ್ನು ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೂಪರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದು ನಿಮ್ಗೆ ಫೋರ್ಡ್ ಫಿಯೆಸ್ಟಾ ಇದೆ. ಫೋರ್ಡ್ ಫಿಯೆಸ್ಟಾ 2006 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 1,30,30,000 ರೂಪಾಯಿ ಕೊಡ್ತೀನಿ. ಡೀಸೆಲ್ ಇಂಜಿನ್, ಬರೀ 1,30,30,000 ರೂಪಾಯಿ. ಸೂಪರ್ ಸರ್, ಸೂಪರ್. ಸರ್ ನೆಕ್ಸ್ಟ್ ಫೋರ್ಡ್ ಆಸ್ಪೈರ್ ಸರ್. ಸರ್ ಆಸ್ಪೈರ್ 2015 ಮಾಡಲು, ಡೀಸೆಲ್ ಇಂಜಿನ್ ಇದೆ, ಸೆಕೆಂಡ್ ಓನರ್ ಗಾಡಿ, ಬರೀ 3,80,000 ರೂಪಾಯಿ ಕೊಡ್ತೀನಿ. 2015 ಡೀಸೆಲ್ ಇಂಜಿನ್. ಸೂಪರ್ ಸೂಪರ್ ಪ್ರೈಸ್. ಓಕೆ ಸರ್. ಸರ್ ಮತ್ತೊಂದು ಫಿಗೋ ಇದೆ ನಿಮ್ಮಲ್ಲಿ ಸರ್. ಫಿಗೋ ಬಂದು 2010 ಮಾಡಲು ಗಾಡಿ, ಅದು ತುಂಬಾ ಚೆನ್ನಾಗಿದೆ. ಈ ಗಾಡಿ ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 2.5 ಲಕ್ಷ ರೂಪಾಯಿ, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಸಾರಿ ಸರ್, ಇದು 2013 ಮಾಡಲು. ಓಕೆ, 3666. ಈ ಗಾಡಿ ಬಂದು 2013 ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಇಂಜಿನ್, ಬರೀ 2.5 ಲಕ್ಷ ಕೊಡ್ತೀನಿ. ಓಕೆ, 13 ಮಾಡಲ್ ಗಾಡಿನ. ಓಕೆ ಸರ್. ಹಾಗೆ ಮತ್ತೆ ಒಂದು ಫಿಗೋ ಸರ್. ಮತ್ತೊಂದು ಫಿಗೋ ಇದೆ ಸರ್. ಈ ಫಿಗೋ 2010 ಮಾಡಲು, ಡೀಸೆಲ್ ಇಂಜಿನ್, ಗಾಡಿ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಬರೀ 1.80 ಬರೀ 1.80 ಕೊಡ್ತೀನಿ. ಸೂಪರ್. ಓಕೆ, ನೆಕ್ಸ್ಟ್ ಒಂದು ಸರ್. ಮತ್ತೊಂದು ಫಿಗೋ ಇದೆ, ಇದು 2011 ಮಾಡಲು. ಈ ಗಾಡಿನ ಬರೀ 1,90,000 ರೂಪಾಯಿ ಕೊಡೋಣ ಸರ್. 1.90ಗೆ ಮ್ಯಾಗ್ವಿಲ್ ಗಾಡಿ. ಹೌದು ಸರ್. ವೀಕ್ಷಕರೇ ನೋಡ್ತಾ ಇದ್ದೀರಾ, ಈ ಮ್ಯಾಗ್ವಿಲ್ ನೀವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 35,000 ರೂಪಾಯಿದು ಮ್ಯಾಗ್ವಿಲ್ ಆಲ್ರೆಡಿ ಇದರಲ್ಲಿ ಫಿಟ್ ಆಗಿರುತ್ತೆ. ಈ ಕಾರ್ ನೀವು ಪರ್ಚೇಸ್ ಮಾಡಿ ನೆಕ್ಸ್ಟ್ ಹಾಗೆ ಮ್ಯಾಗ್ವಿಲ್ಸ್ ಕೂಡ ಸೇಲ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ನಿಮಗೆ 20,000 ರಿಂದ 25,000 ರೂಪಾಯಿ ಮ್ಯಾಗ್ವಿಲ್ ಬಂದ್ಬಿಡುತ್ತೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಒಂದು ಇಟಿಯೋಸ್ ಇದೆ ಸರ್. ಈ ಕಡೆ ಇಟಿಯೋಸ್ ಇದೆ ಸರ್. ಇಟಿಯೋಸ್ 11 ಮಾಡಲ್ ವೆಹಿಕಲ್ ಗಾಡಿ ಅಂತ ತುಂಬಾ ಚೆನ್ನಾಗಿದೆ. ಇಟಿಯೋಸ್ ಬೇಕಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಇರುತ್ತೆ ಗಾಡಿ. ಈ ಗಾಡಿನ ಬರೀ 3,60,000 ರೂಪಾಯಿ ಕೊಡೋಣ ಸರ್. ಬರೀ 3,60,000 ರೂಪಾಯಿಗೆ ಇಟಿಯೋಸ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಈ ಗಾಡಿ ಬಂದು ಪೆಟ್ರೋಲ್ ಇಂಜಿನ್ ಸರ್. ಪೆಟ್ರೋಲ್ ಇಂಜಿನ್. ಓಕೆ ಸರ್. ಅದೇ ತರ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ. ಪೋಲೋ ಒಂದಲ್ಲ 2 ಪೋಲೋ ಇದೆ ಸರ್. 2 ಪೋಲೋ. ಓಕೆ ಸರ್. ಇದು 2010 ಮಾಡಲು, ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ಸರ್ ಗಾಡಿ, ಬರೀ 3,40,000 ರೂಪಾಯಿ ಕೊಡ್ತೀನಿ ಸರ್. 3,40,000 ರೂಪಾಯಿಗೆ ಪೋಲೋ. ಹೌದು. ಓಕೆ, ಮತ್ತೊಂದು ಪೋಲೋ ಸರ್. ಮತ್ತೊಂದು ಪೋಲೋ ಇದೆ. ಈ ಪೋಲೋ ಬಂದು ನಿಮಗೆ ಟ್ರೆಂಡ್ ಲೈನ್ 2010 ಮಾಡಲು, ಡೀಸೆಲ್ ಇಂಜಿನ್, ಬರೀ 2,80,000 ರೂಪಾಯಿ ಕೊಡ್ತೀನಿ. 2,80,000 ರೂಪಾಯಿ, ಬರೀ 2.80 ಕೊಡ್ತೀನಿ. ಪೋಲೋ ಸಿಗ್ತಾ ಇದೆ. ಸೊ ವೀಕ್ಷಕರ ವಿಡಿಯೋ ಮಾತ್ರ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಒಳ್ಳೆ ಗಾಡಿ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಗಾಡಿ ಒಂದು ಚವರ್ಲೆಟ್ ಆಪ್ಟ್ರಾನ್ ಇದು ಸರ್. ಚವರ್ಲೆಟ್ ಸೇಲ್ ಇದು. ಸೇಲ್. ಓಕೆ ಸರ್. ಚವರ್ಲೆಟ್ ಸೇಲ್ 2013 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ, ಸೆಕೆಂಡ್ ಓನರ್, ಬರೀ 2,70,000 ರೂಪಾಯಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಪುಂಟೋ ಇದೆ. ಪುಂಟೋ 2011 ಮಾಡಲು, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಈ ಗಾಡಿನ ಬರೀ 90, ಈ ಗಾಡಿನ ಬರೀ ನಿಮಗೆ 1,80,000 ರೂಪಾಯಿ ಕೊಡ್ತೀನಿ ಸರ್. 180ಗೆ. ಓಕೆ, ಬರೀ 1.80 ಕೊಡ್ತೀನಿ ಸರ್. ಮತ್ತೊಂದು ನಿಮಗೆ ಇನ್ನೊಂದು ಪುಂಟೋ ಇದೆ. ಇದು 2009 ಮಾಡಲು, ಡೀಸೆಲ್ ಇಂಜಿನ್ ಗಾಡಿ, ಸೆಕೆಂಡ್ ಓನರ್. ಇದನ್ನು ಸಹ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಸರ್. ನೆಕ್ಸ್ಟ್ ಬಂದು ನಿಮಗೆ ಚವರ್ಲೆಟ್ ಬೀಟ್ ಇದೆ ಸರ್. ಸರ್ ಚವರ್ಲೆಟ್ ಬೀಟ್ ನಿಮಗೆ 2010 ಮಾಡಲು, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ, ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್ ಇದನ್ನು. ಓಕೆ ಸರ್. ನೆಕ್ಸ್ಟ್ ಬಂದು ನಿಮಗೆ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ 2008 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಇಂಜಿನ್ ಆಗಿರುತ್ತೆ, ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ. ಓಕೆ ಸರ್.
ಸರ್ ನೆಕ್ಸ್ಟ್ ನಿಮ್ಗೆ ಚವಲೆಟ್ ಸೈಲ್ ಇದೆ ಸರ್. ಹ್ಮ್. ಚವಲೆಟ್ ಸೈಲ್ ವಿತ್ ABS ಟಾಪ್ ಅಂಡ್ ವೆಹಿಕಲ್ ಗಾಡಿ ಕ್ಲಾಸ್ ಆಗಿದೆ 2013 ಮಾಡಲು. ಗಾಡಿನ ಬರೀ 2,70,000 ರೂಪಾಯಿ ಕೊಡೋಣ ಸರ್. ಓಕೆ ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲ್ ಪ್ರೈಸ್. ಖಂಡಿತ ಹೋಲ್ಸೇಲ್ ಅದ ಸರ್. ಹೋಲ್ಸೇಲ್ ಗಿಂತ ಚೀಪೆಸ್ಟ್ ಜೀರೋ ಮಾರ್ಜಿನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 60 ಗಾಡಿಗಳು ಜೀರೋ ಮಾರ್ಜಿನ್ ಪ್ರೈಸ್ ಅಲ್ಲಿ ಇದೆ. ಓಕೆ ಸೂಪರ್. ಸರ್ ಈ ಗಾಡಿ ಬಂದ್ಬಿಟ್ಟು ಇಂಡಿಗಾ ಟಾಟಾ ಇಂಡಿಗೋ GLS ಪೆಟ್ರೋಲ್ ಇಂಜಿನ್ 2012 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಈ ಗಾಡಿನ ಬರೀ 1,60,000 ರೂಪಾಯಿ ಕೊಡ್ತೀನಿ ಸರ್. 1,65,000 ಬರೀ 1,60,000 ರೂಪಾಯಿ. ಸ್ಕೋಡಾ ಸರ್ ನೆಕ್ಸ್ಟ್ ನೋಡ್ಬೋದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 3,20,000 ರೂಪಾಯಿ ಗಾಡಿ ಕೊಡ್ತೀನಿ. 3,20,000 ರೂಪಾಯಿಗೆ ಸ್ಕೋಡಾ ರ್ಯಾಪಿಡ್ ಮ್ಯಾಗ್ವಿಲ್ ಸಮೇತ. ಖಂಡಿತ. ಓಕೆ ಸರ್ ನೆಕ್ಸ್ಟ್ ವೆಂಟೋ ಇದೆ ಸರ್. ವೆಂಟೋ 2011 ಮಾಡಲು ಡೀಸೆಲ್ ಇಂಜಿನ್ ಬರೀ 3,60,000 ರೂಪಾಯಿ ಕೊಡ್ತೀನಿ ಸರ್. ಓಕೆ ವೆಂಟೋ ಅದು ಸೂಪರ್ ಕ್ಲಾಸ್ ಇದೆ ವಿತ್ ಮ್ಯಾಗ್ವಿಲ್ ಸಮೇತ ಬರುತ್ತೆ ಅದನ್ನು ಗಾಡಿ. ಸರ್ ಈ ಗಾಡಿನ ಸರ್ 2012 ಮಾಡಲ್ ಇದು ಹೈಲೈನ್ ಆಗಿರುತ್ತೆ ಗಾಡಿ. ಸರ್ ಈ ಗಾಡಿನ ಬರೀ 3,20,000 ರೂಪಾಯಿ ಕೊಡ್ತೀನಿ ಸರ್. 3,25,000 ರೂಪಾಯಿಗೆ ಖಂಡಿತ 3,20,000 ರೂಪಾಯಿಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇವತ್ತಿನ ಗಾಡಿ ತೋರಿಸ್ತಾ ಇರೋದು ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಝೀರೋ ಮಾರ್ಜಿನ್ ಅಂತ ಹೇಳಿದ್ರೆ ನಿಮ್ಗೆ ಹೋಲ್ಸೇಲ್ಗೂ ಕೂಡ ಸ್ವಲ್ಪ ಮಾರ್ಜಿನ್ ಇರುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಝೀರೋ ಮಾರ್ಜಿನ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಗಾಡಿಗಳು ಸರ್ ನೆಕ್ಸ್ಟ್ ಆ ಕಡೆ ಸರ್ ಎಲ್ಲಾ ಗಾಡಿ ನಿಮ್ದೇ ಅಲ್ವಾ? ಸರ್ ಎಲ್ಲ ನಮ್ದೇ ಗಾಡಿ. ವೀಕ್ಷಕರು ಯಾರು ಬಂದ್ರೆ ಇಂತ ಗಾಡಿ ಇಲ್ಲ ಅನ್ನೋಂಗ್ ಇರಬಾರ್ದು. ಪ್ರತಿಯೊಂದು ರೀತಿ ಪ್ರತಿಯೊಂದು ಬಜೆಟ್ ಅಲ್ಲಿ ಪ್ರತಿಯೊಂದು ಗಾಡಿಗಳು ಇರುತ್ತೆ ಸರ್. ಎಷ್ಟರ ದುಡ್ಡು ಹಿಡ್ಕೊಂಡ್ ಬರ್ಲಿ, ಯಾರಿಗೂ ನೀವು ಖಾಲಿಗೆ ಕಳ್ಸಲ್ಲ ಗಾಡಿ ಕೊಟ್ಟೆ ಕಳಿಸ್ತೀರಾ. ಖಂಡಿತವಾಗ್ಲು ಸರ್ ಇವತ್ತು ಕೊಡಿ ಸರ್, ನಮ್ಮ ವಿಡಿಯೋದಲ್ಲೂ ಕೊಡಿ ಸರ್. ಸೊ ವೀಕ್ಷಕರೇ, ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇರೋದು. ಒಳ್ಳೆ ಪ್ರೈಸ್ ನಮ್ಮ ಚಾನಲ್ ಮುಖಾಂತರ ಬರೋರಿಗೆ ಕೊಡ್ತಾ ಇದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ವಿಡಿಯೋ ಮಾತ್ರ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಡೈಲಿ ಮಾಡ್ಬೇಕಂದ್ರೂ ಕೂಡ ಮಾಡ್ಬೋದು, ಬಟ್ ಒಳ್ಳೆ ಪ್ರೈಸಸ್ ಎಲ್ಲೂ ಸಿಗ್ತಾ ಇಲ್ಲ. ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಬಂದ್ಬಿಟ್ರೆ ಸರ್ ಸ್ಟಾರ್ಟ್ ಮಾಡಿ ಸರ್. ಸರ್ ಇದು ಬಂದ್ಬಿಟ್ಟು A-Star ಸರ್. 2010 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಗಾಡಿ ಬರೀ 1,90,000 ರೂಪಾಯಿ ಕೊಡ್ತೀನಿ ಸರ್. ಓಕೆ ಸರ್ ನೆಕ್ಸ್ಟ್ ಒಂದು i20 ಇದೆ ನಮ್ಮಲ್ಲಿ ಸರ್. ಈ i20 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 3,70,000 ರೂಪಾಯಿ ಕೊಡ್ತೀನಿ ಸರ್. ಬರೀ 3,70,000 ಕೊಡ್ತೀನಿ ಸರ್. ಸರ್ ಇನ್ನೊಂದು i20 ಇದೆ ನೋಡಿ ಸರ್. ಒಟ್ಟು 5 i20 ಇದೆ. ಎರಡನೇ i20 2013 ಮಾಡಲು ಇದು ಬಂದು ಗಾಡಿ ಡೀಸೆಲ್ ಇಂಜಿನ್ ಆಗಿರುತ್ತೆ. ಇದು ಆಸ್ಟಾ ವೇರಿಯಂಟ್. ಈ ಗಾಡಿನ ಸಹ ಬರೀ 3,70,000 ರೂಪಾಯಿ ಕೊಡ್ತೀನಿ ಸರ್. ಬರೀ 3,70,000. ಸರ್ 11 ಮಾಡಲು ಆಸ್ಟಾ ವೆಹಿಕಲ್ ಇದು. ಈ ವೆಹಿಕಲ್ ಬರೀ 2,90,000 ರೂಪಾಯಿ ಕೊಡ್ತೀನಿ ಸರ್. 2,90,000 ಕೊಡ್ತೀನಿ ತಗೊಳ್ಳಿ ಸರ್. ಸರ್ ಮತ್ತೊಂದು ಇದೆ ನೋಡಿ i20 ಸರ್. ಈ i20 ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಈ ವೆಹಿಕಲ್ ಬರೀ 2,70,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಮತ್ತೊಂದು i20 ಇದೆ, ಇನ್ನೂ ಕಮ್ಮಿ ಬೇಕು i20 ಬನ್ನಿ ಕೊಡ್ತೀನಿ ಸರ್. i20 ಆಸ್ತಾ 2009 ಮಾಡಲು ಗಾಡಿ ಡೀಸೆಲ್ ಇಂಜಿನ್ ಆಗಿರುತ್ತೆ. 2,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಬರೀ 2,30,000 ರೂಪಾಯಿ ಗಾಡಿ. ಎಷ್ಟು i20 ಇದೆ ನಿಮ್ಮ ಹತ್ರ? ಹೌದು ಸರ್. ನೆಕ್ಸ್ಟ್ ಐಟನ್ ಸರ್. ನೆಕ್ಸ್ಟ್ i10 ಇದೆ. ಇಲ್ಲಿಂದ i10 3 ಗಾಡಿ ಇದೆ ಸರ್. ಈ i10 ಬಂದು 2013 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬರೀ 2,99,000 ರೂಪಾಯಿ ಕೊಡ್ತೀನಿ. ಬರೀ 2,99,000. ಓಹೋ ಸೂಪರ್. ಸರ್ ನೆಕ್ಸ್ಟ್ ಬಂದು ಇನ್ನೊಂದು i10 ಇದೆ. ಈ i10 ಬಂದು 2010 ಮಾಡಲ್ ಇದನ್ನು. ಈ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಆಗುತ್ತೆ ಸೆಕೆಂಡ್ ಓನರ್ ಗಾಡಿ. ಬರೀ 2,40,000 ರೂಪಾಯಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ i10 ಬಂದು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಈ ಗಾಡಿನ ಸಹ ಬರೀ 1,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೂಪರ್ ಆಫರ್ಸ್. ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಜೆನ್ಎಸ್ಸಿಲೋ ಇದೆ ಸರ್. 2007 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಆಸ್ ಇಟ್ ಈಸ್ ಕಂಡೀಷನ್ 1,15,000 ರೂಪಾಯಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಡಿಸೈರ್ ಬೇಕು ಅಂದ್ರೆ ಡಿಸೈರ್ ಇದೆ. ಇಲ್ಲೊಂದು VXi ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬರೀ 2,40,000 ರೂಪಾಯಿ ಕೊಡ್ತೀನಿ ಸರ್. ಮಾಡಲ್ ಏನಂದ್ರೆ ಸರ್ ಅದು? ಸರ್ ಇದು ಬಂದು 2008 ಮಾಡಲು ಸರ್. 2008 ಮಾಡಲ್. ಹೌದು. SX4 ಸರ್. ಇದು SX4 2008 ಮಾಡಲು ಸರ್. ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ. 80ಗೆ. ಹೌದು ಸರ್. ನೆಕ್ಸ್ಟ್ ಇಲ್ಲಿ ವ್ಯಾಗನರ್ ಇದೆ ಸರ್. ಈ ವ್ಯಾಗನರ್ ಬಂದು ನಿಮ್ಗೆ 2012 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಗಾಡಿನ ಬರೀ 2,20,000 ರೂಪಾಯಿ ಗಾಡಿ ಕೊಡ್ತೀನಿ. ಬರೀ 2,20,000ಕ್ಕೆ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೊ ವೀಕ್ಷಕರೇ ನೋಡ್ತಾ ಇದೀರಲ್ಲ, ಇವತ್ತಿನ ಪ್ರೈಸ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಮಾರ್ಕೆಟ್ ಅಲ್ಲೂ ಎಲ್ಲೂ ಸಿಗಕ್ ಚಾನ್ಸೇ ಇಲ್ಲ. ಸೊ ಆಗದಷ್ಟು ಬೇಗ ಗಾಡಿಗಳು ಬುಕ್ ಮಾಡಿ. ಹಬ್ಬ ಸ್ಟಾರ್ಟ್ ಆಗಕ್ ಮುಂಚೆ, ಈ ಹಬ್ಬಕ್ಕೆ ಮುಂಚೆ ನಿಮ್ಮನೆ ಮುಂದೆ ಗಾಡಿ ನೋಡಬೇಕು. ಸೊ ಗಾಡಿಗಳು ತಗೊಂಡಿರೋರೆಲ್ಲ ನನಗೆ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ಕಾಮೆಂಟ್ಸ್ ಮಾಡ್ತಾನೆ ಇರಿ. ಸರ್ ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಒಂದು ಆಲ್ಟೋ 800 ಸರ್. ಇದು LXi ವೇರಿಯಂಟ್ 2015 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿನ ಬರೀ 2,70,000 ರೂಪಾಯಿ ಕೊಡ್ತೀನಿ ಸರ್. ಸೂಪರ್ ಸರ್. ಓಕೆ ಸರ್ ನೆಕ್ಸ್ಟ್ ಬಂದು ನಿಮಗೆ ಗೆಟ್ಸ್ ಇದೆ ಸರ್. ಗೆಟ್ಸ್ 2008 ಮಾಡಲು ಸರ್. ಡೀಸೆಲ್ ಇಂಜಿನ್ ಗಾಡಿ ಸರ್. ಗಾಡಿನ ಬರೀ 1,70,000 ರೂಪಾಯಿ ಕೊಡ್ತೀನಿ ಸರ್. 1,70,000 ರೂಪಾಯಿ ಸರ್. ಮತ್ತೊಂದು ಗೆಟ್ಸ್ 8 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಇದು GLX ವೇರಿಯಂಟ್. ಈ ಗಾಡಿನ ಬರೀ 1,60,000 ರೂಪಾಯಿ ಕೊಡ್ತೀನಿ ಸರ್. ನೆಕ್ಸ್ಟ್ ಹೋಂಡಾ ಸಿಟಿ ಇದೆ. 2011 ಮಾಡಲು ಸರ್. 2011 ಮಾಡಲು ಹೋಂಡಾ ಸಿಟಿ ನಿಮ್ಗೆ ಯಾರು ಕೊಟ್ಟಿಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಬರೀ 3,50,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,50,000 ರೂಪಾಯಿ ಹೋಂಡಾ ಸಿಟಿ ಐವಿಟೆಕ್ ಕೊಡ್ತಾ ಇದ್ದೀರಾ? ಹೌದು ಸರ್. VMT ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಸರ್. ಈ ಗಾಡಿ ಬಂದು 2011 ಮಾಡಲು. ಗಾಡಿ ಅಂತೂ ಸೂಪರ್ ಕ್ಲಾಸ್ ಆಗಿದೆ ಸರ್. ಹೈಲೈನ್ ವೇರಿಯಂಟ್ ಡೀಸೆಲ್ ಇಂಜಿನ್ ಗಾಡಿ. ಬರೀ 3,40,000 ರೂಪಾಯಿ ಕೊಡ್ತೀನಿ ಸರ್. 3,40,000 ರೂಪಾಯಿಗೆ ಹೈಲೈನ್ ಸರ್. ವೆಂಟೋ ಹೈಲೈನ್ ಸರ್. ಈಗ ಸ್ವಿಫ್ಟ್ ಬಾರಿ ಶುರು ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಆ ಮೂಲೆವರೆಗೂ ನಿಮ್ಗೆ ಬರೀ ಸ್ವಿಫ್ಟ್ ಗಾಡಿ ಇದೆ, ರಿಡ್ಸ್ ಗಾಡಿಗಳಿದೆ. ದಯವಿಟ್ಟು ವಿಡಿಯೋ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ ಸರ್. ಸರ್ ಮತ್ತೆ ಇಲ್ಲಿ ಬನ್ನಿ. ಇವಾಗ ನಿಮಗೆ ಸ್ವಿಫ್ಟ್ ಸ್ಟಾರ್ಟ್ ಆಗುತ್ತೆ. ಸ್ವಿಫ್ಟ್ 2012 ಮಾಡಲು ಡೀಸೆಲ್ ಇಂಜಿನ್. ಬರೀ 3,80,000 ರೂಪಾಯಿ ಕೊಡ್ತೀನಿ.
ಸರ್ ಈ ಗಾಡಿ ಬಂದು 2012 ಮಾಡಲು, ಇದು ಸಹ ಡೀಸೆಲ್ ಇಂಜಿನ್. ಈ ಗಾಡಿನ ಬರೀ 3,80,000 ರೂಪಾಯಿ ಕೊಡ್ತೀನಿ ಸರ್. ಮತ್ತೊಂದು ಇದೆ 2012 ಮಾಡಲು ಪೆಟ್ರೋಲ್ ಇಂಜಿನ್ ಇದೆ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ. ಇದನ್ನು ಸಹ 3,80,000 ರೂಪಾಯಿ ಕೊಡ್ತೀನಿ ಸರ್. ಇನ್ನೊಂದು ಬೇಕಾ ನಿಮ್ಗೆ VDI ಸ್ವಿಫ್ಟ್ 2012 ಮಾಡಲು ಡೀಸೆಲ್ ಇಂಜಿನ್ ಆಗುತ್ತೆ, ಇದನ್ನು 3,80,000 ಕೊಡ್ತೀನಿ ಸರ್. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಪೆಟ್ರೋಲ್ ಇಂಜಿನ್ ಇದೆ ಗಾಡಿ, ಇದು ಸರ್ ಡೀಸೆಲ್ ಇಂಜಿನ್. ಇದನ್ನು VDI 2012 ಮಾಡಲು ಗಾಡಿ ಅಂತ ಸೂಪರ್ ಆಗಿದೆ, ಇದನ್ನು 3,70,000 ರೂಪಾಯಿ ಕೊಡ್ತೀನಿ ಸರ್. ಮತ್ತೊಂದು ಬನ್ನಿ, ನಿಮ್ಗೆ VDI 2012 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗುತ್ತೆ, ಬರೀ 3.5 ಲಕ್ಷ ಕೊಡ್ತೀನಿ ಸರ್ ಗಾಡಿ. ಇದು 3,50,000 ರೂಪಾಯಿ ಮ್ಯಾಗ್ವಿಲ್ ಸಮೇತ ಸರ್. ಇನ್ನೊಂದು ಗಾಡಿ ಬಂದು ನಿಮ್ಗೆ ಸ್ವಿಫ್ಟ್ ಇದೆ, ಸ್ವಿಫ್ಟ್ ಇದು ಪೆಟ್ರೋಲ್ ಇಂಜಿನ್ 2009 ಮಾಡಲು ಗಾಡಿ ಅಂತ ಸೂಪರ್ ಇದೆ, ಸೆಕೆಂಡ್ ಓನರ್, ಬರೀ 2,60,000 ರೂಪಾಯಿ ಕೊಡ್ತೀನಿ ಸರ್. ಮ್ಯಾಗ್ವಿಲ್ ವಿತ್ ಲೋ ಪ್ರೊಫೈಲ್ ಸಮೇತ ಖಂಡಿತ ಸರ್. ಸರ್ ಮತ್ತೊಂದು ರಿಟ್ಸ್ ಇದೆ, ಇಲ್ಲಿ LDI ವೇರಿಯಂಟ್ 2009 ಮಾಡಲು ಡೀಸೆಲ್ ಇಂಜಿನ್, ಬರೀ 2,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಇಲ್ಲಿ ನೋಡಿ, ನಿಮ್ಗೆ 2011 ಮಾಡಲು ಪೆಟ್ರೋಲ್ ಇಂಜಿನ್ ಇದೆ ರಿಟ್ಸ್, ಬರೀ 2,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೂಪರ್ ಆಫರ್. ಸೊ ವೀಕ್ಷಕರೇ, ದಯವಿಟ್ಟು ಈ ಸರಿ ಆಫರ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಸ್ವಿಫ್ಟ್ ಗಾಡಿಗಳು ಬೇಕು ಅಂತ. ನಾನು ಒಂದೆರಡು ಸ್ವಿಫ್ಟ್ ನೋಡ್ತೀನಿ ಬೇರೆ ಕಡೆ, ಬಟ್ ಇವ್ರ ಹತ್ರ ಆಲ್ಮೋಸ್ಟ್ 9 to 10 ವೆಹಿಕಲ್ಸ್ ಅಂತೂ ಪಕ್ಕಾ ಸಿಗುತ್ತೆ. ಬಂದ್ರೆ ಇವ್ರ ಶೋರೂಮ್ಗೆ ನೀವು ಖಾಲಿ ಕೈ ಅಂತೂ ವಾಪಸ್ ಹೋಗಲ್ಲ. ಸೊ ಆಗದಷ್ಟು ಬೇಗ ಬನ್ನಿಲ್ಲ ಅಂದ್ರೆ ಕಾಲ್ ಮಾಡಿ ಕೂಡ ನೀವು ಗಾಡಿಗಳು ಬುಕಿಂಗ್ ಮಾಡ್ಬೋದು ಸರ್. ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಸನ್ರೂಫ್ ಗಾಡಿ ಬೇಕಾ? ಸನ್ರೂಫ್ ಅನ್ನೋದು ತುಂಬಾ ಜನ ಕನ್ಸಾಗಿರುತ್ತೆ. ಗಾಡಿ ನಿಮ್ಗೆ ಬರೀ 1,90,000 ರೂಪಾಯಿ ಕೊಡ್ತೀನಿ. ಗಾಡಿನ 2007 ಮಾಡಲ ಇರುತ್ತೆ, ಗಾಡಿ ಅಂತೂ ಕ್ಲಾಸ್ ಆಗಿದೆ. ಗಾಡಿ ಯಾರಿಗಾರು ಬೇಕಿದ್ರೆ ಖಂಡಿತವಾಗ್ಲೂ ಬಂದು ಬುಕ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳಿ. ಟಾಪ್ ಅಂಡ್ LTZ ವೇರಿಯಂಟ್ ಚವರ್ಲೆಟ್ ಆಪ್ಟ್ರಾ 2007 ಮಾಡಲು ಸ್ನೇಹಿತರೆ, ಬೇಕಿದ್ದವರು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳಿ. ಗಾಡಿ ಕ್ಲಾಸ್ ಅಂದ್ರೆ ಕ್ಲಾಸ್ ಕಂಡೀಷನ್ ಇದೆ. ಸೊ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, 1,90,000 ರೂಪಾಯಿಗೆ ನಿಮ್ಗೆ ಸನ್ರೂಫ್ ಕಾರ್ ಕೊಡ್ತಾ ಇದ್ದಾರೆ. ಒಳ್ಳೆ ಗಾಡಿ, ಒಳ್ಳೆ ಹೆವಿ ಡ್ಯೂಟಿ ಟೈರ್ ಕಂಡೀಷನ್, ಶೋರೂಮ್ ಫಿಟೆಡ್ ಅಲೋ ವೀಲ್ಸ್, ಮ್ಯಾಗ್ ವೀಲ್ಸ್, ABS. ಈ ಕಾರ್ ನಿಮ್ಗೆ ಫುಲ್ಲಿ ಲೋಡೆಡ್ ಗಾಡಿ ಇರುತ್ತೆ. ನೋಡ್ತಾ ಇದ್ರಲ್ಲ ವಿತ್ ಸನ್ರೂಫ್. ತುಂಬಾ ಜನಕ್ಕೆ ಆಸೆ ಇರುತ್ತೆ ಮಕ್ಕಳಿಗೋಸ್ಕರ ಅಂತೂ ಒಂದು ಗಾಡಿ ತಗೋಬೇಕು ಅಂತ, ಬಟ್ ಸನ್ರೂಫ್ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ 5-6 lakhs ಕೆಳಗಡೆ ಸಿಗಲ್ಲ. ಬಟ್ 2 ಲಕ್ಷ ರೂಪಾಯಿ ಒಳಗಡೆ ನಿಮ್ಗೆ ಸನ್ರೂಫ್ ಕಾರ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಗೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಈ ಗಾಡಿ ನಿಂತಿದೆ ಸರ್. ನೆಕ್ಸ್ಟ್ ಗಾಡಿ ಸರ್, ನೆಕ್ಸ್ಟ್ ಬಂದು ನಿಮಗೆ ಸೆಲೆರಿಯೋ 2019 ಮಾಡಲು ZXi ಆಪ್ಷನ್ ಅಲ್ಲ ಸರ್. ಗಾಡಿ ಸಿಂಗಲ್ ಓನರ್ ಗಾಡಿ ಅಂತ ಕ್ಲಾಸ್ ಆಗಿದೆ, ಬರೀ 4,80,000 ರೂಪಾಯಿ ಗಾಡಿ ಕೊಡೋಣ ಸರ್. XUV 500 ಸರ್, XUV 500 ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್, ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬರೀ 8,20,000 ರೂಪಾಯಿ ಗಾಡಿ ಕೊಡೋಣ ಸರ್. 8,20,000 ರೂಪಾಯಿಗೆ ಸರ್. 2015 ಮಾಡಲ್, 15 ಮಾಡಲ್. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಈ ಪ್ರೈಸ್ ಅಲ್ಲಿ ನಿಮ್ಗೆ ನಿಜವಾಗ್ಲೂ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಬಿಟ್ರೆ ಬೇರೆ ಕಡೆ ಗಾಡಿ ಸಿಗೋದು ತುಂಬಾನೇ ಚಾನ್ಸಸ್ ಕಡಿಮೆ. ಸೊ ನೀವೇನಾರು ಅಷ್ಟೇ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಬೇಗ ಬನ್ನಿ. ಹಾಗೆ ಒಂದು ಎಂಜಾಯ್ ಕೂಡ ಇರುತ್ತೆ. ಈ ಡೀಟೇಲ್ ಸರ್, ಕಮ್ಮಿ ಬೆಲೆಯಲ್ಲಿ 7 ಸೀಟರ್ ಗಾಡಿ ಬೇಕಾ ಸರ್? ಬರೀ 3.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಚವರ್ಲೆಟ್ ಎಂಜಾಯ್ ಸರ್, 2013 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. ಗಾಡಿ ಸಿಂಗಲ್ ಓನರ್, ಬರೀ 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೀ 3.5 ಲಕ್ಷ ರೂಪಾಯಿಗೆ ಎಂಜಾಯ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಾ, ಗಾಡಿ ನೋಡೋಗೋಸ್ಕರ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಫಿಟೆಡ್ ನಿಮ್ಗೆ ಅಲೋ ವೀಲ್ಸ್ ಎಲ್ಲ ಸಿಗುತ್ತೆ. ಫ್ಯಾಮಿಲಿ ಕಾರ್ ಬೇಕು, ಕಡಿಮೆ ದುಡ್ಡಲ್ಲಿ ಬೇಕು ಅಂತ ಹುಡುಕ್ತಾ ಇರೋರಿಗೆ ಶವರ್ಲೆಟ್ ಎಂಜಾಯ್ LTZ ಅಂತ ಹೇಳಿದ್ರೆ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. TCDI ಡೀಸೆಲ್ ಎಂಜಿನ್, ಇದು ಮೈಲೇಜ್ ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ನೀವು ಈ ಕಾರಲ್ಲಿ ಪಡಿಬಹುದು ಸರ್. ಅದೇ ರೀತಿ ಸರ್, ನೆಕ್ಸ್ಟ್ ವೆಹಿಕಲ್ಸ್ ಸರ್. ನೆಕ್ಸ್ಟ್ ಚವರ್ಲೆಟ್ ಟವೇರಾ ಇದೆ ಸರ್, 2007 ಮಾಡಲು ಸಿಂಗಲ್ ಓನರ್ ಇರುತ್ತೆ. ಗಾಡಿ ಡೀಸೆಲ್ ಇಂಜಿನ್. ತುಂಬಾ ಜನ ಕೇಳ್ತಾ ಇರ್ತೀರಾ, ಫ್ರೆಶ್ FC ಬರುತ್ತೆ, ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ, ಬರೀ 2,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಮಾಡಲ್ ಏನಂದ್ರಿ? 2007 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹೌದು. ಸೊ ವೀಕ್ಷಕರೇ, ತುಂಬಾ ಜನ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಿದ್ರು ನಮ್ಗೆ ಟವೇರಾ ಗಾಡಿ ಬೇಕು ಅಂತ, ಬಟ್ ಎಲ್ಲೂ ಇರ್ಲಿಲ್ಲ. ಇಲ್ಲೂ ಕೂಡ ನಿಮ್ಗೆ ಟವೇರಾ ಗಾಡಿ ಬೇಕು ಅಂದ್ರೆ ಒಂದೇ ಒಂದು ಗಾಡಿ ಇದೆ, ಅದನ್ನು ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸೊ ಬೇಗ ಬುಕ್ ಮಾಡಿ, ಅಡ್ವಾನ್ಸ್ ಮಾಡಿ. ನೆಕ್ಸ್ಟ್ ಗಾಡಿ ಮತ್ತೆ ಒಂದು ನಿಸಾನ್, ಯಾವ ದಿವಸ ಇದು? ಎವಾಲಿಯಾ ಸರ್. ಇದು ನಿಸಾನ್ ಎವಾಲಿಯಾ. ಓಕೆ. ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ ಸರ್. 2016 ಮಾಡಲು ಸರ್, ಡೀಸೆಲ್ ಇಂಜಿನ್ ಇರುತ್ತೆ, 8 ಸೀಟ್ರು, ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಸರ್. ಸರ್ ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಔಟ್ಲ್ಯಾಂಡರ್ ಸರ್. ಓಕೆ. ಒನ್ ಆಫ್ ದಿ ಬೆಸ್ಟ್ 5 ಸೀಟ್ರು ಇನ್ 4x4 ಅಲ್ಲಿ. ಆ ವೆಹಿಕಲ್ ಬಂದಾಗ ಸಿಕ್ಕಾಪಟ್ಟೆ ಡಿಮಾಂಡ್ ಇರತಕ್ಕಂತ ಗಾಡಿ. ಅವತ್ತಿನ 26 ಲಕ್ಷ ರೂಪಾಯಿ ಇತ್ತು ಗಾಡಿ, ಇದು ಹೊಸ ಗಾಡಿ ಬೆಲೆ. ಇವತ್ತಿನ ನಾವು ಬರೀ 3.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀವಿ. ಬರೀ 3.5 ಲಕ್ಷ ರೂಪಾಯಿ ಸಿಂಗಲ್ ಓನರ್ ಸರ್. ಓಕೆ. ನೆಕ್ಸ್ಟ್ ಗಾಡಿ ಸರ್, ಹಾಗೆ ಫ್ಯಾಮಿಲಿ ಕಾರ್ಸ್ ಅಲ್ಲಿ ಅಂತ ಹೇಳಿದ್ರೆ ಸರ್ ಮತ್ತೊಂದು ಬಂದು ಇಲ್ಲಿ ಇನೋವಾ ಇದೆ ಸರ್. ಇನೋವಾ ಕೂಡ ಇರುತ್ತೆ. ಓಕೆ. ಹೌದು ಸರ್. ಇನೋವಾ 2011 ಮಾಡಲು ಸರ್. ಗಾಡಿ ಸೂಪರ್ ಆಗಿದೆ. ಓಕೆ. ಯಾರಿಗಾರು ಬೇಕಾದವರು ಬಂದು ನೋಡಬಹುದು. V ವೇರಿಯಂಟ್ ಆಗಿರುತ್ತೆ ಗಾಡಿ. ಓಕೆ. ಗಾಡಿ ಅಂತೂ ಏನು ಖರ್ಚು ಮಾಡ್ಕೊಳ್ಳಂಗಿಲ್ಲ ತಗೊಳ್ಳೋರು. ಓಕೆ ಸರ್. ಈ ಗಾಡಿ ಬಂದು ನಿಮಗೆ 2002ನೇ ಓನರ್ ಆಗುತ್ತೆ ಸರ್. ಸಾರಿ, ಹೇಳೋದು ಮತ್ತೆ. ಸೆಕೆಂಡ್ ಓನರ್ 2011 ಮಾಡಲು ಇನೋವಾ ಡೀಸೆಲ್ ಇಂಜಿನ್ ಸರ್. ಓಕೆ. ಏನ್ ಪ್ರೈಸಿಂಗ್ ಇದೆ ಸರ್? ಸರ್ ಈ ವೆಹಿಕಲ್ ನ ಬರೀ ನಾನು 6,80,000 ರೂಪಾಯಿ ಕೊಡ್ತೀನಿ. 6,80,000 ರೂಪಾಯಿಗೆ 2011 ಮಾಡಲು ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ವೀಕ್ಷಕರೇ, ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅವ್ರದ್ದು ಥರ್ಡ್ ಪಾರ್ಕಿಂಗ್. ಆಕ್ಚುಲಿ ಇದೆ ಮೇನ್ ಶೋರೂಮ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ರೆನಾಲ್ಡ್ಸ್ ಸ್ಕಾಲಾ ಕೂಡ ಸ್ಟಾಕ್ ಅಲ್ಲಿ ಇದೆ ಸರ್. ಡೀಟೇಲ್ಸ್ ಸರ್. ರೆನಾಲ್ಡ್ಸ್ ಸ್ಕಾಲಾ 2012 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗುತ್ತೆ ಗಾಡಿ.
ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,70,000 ರೂಪಾಯಿಗೆ ಗಾಡಿ ಕೊಡೋಣ ಸರ್. 2012 ಮಾಡೆಲ್ ಟಾಪ್ ಅಂಡ್ ವೇರಿಯಂಟ್ ಅನ್ಸ್ತಾ ಇದೆ. ವೇರಿಯಂಟ್ ಸರ್. 3,70,000 ರೂಪಾಯಿಗೆ ಖಂಡಿತ. ಓಕೆ ಸರ್. ನೆಕ್ಸ್ಟ್ ವಿತ್ ಮ್ಯಾಗ್ವಿಲ್ ಸಮೇತ ಬರುತ್ತೆ ಗಾಡಿ. ಓಕೆ ಸರ್ ಈ ವೆಹಿಕಲ್ ಬಂದು ಸ್ವಿಫ್ಟ್ ZX 2016 ಮಾಡಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ಬರೀ 5,70,000 ರೂಪಾಯಿ ಕೊಡೋಣ ಸರ್. ZX ಫುಲ್ ಟಾಪ್ ಅಂಡ್ ವೆಹಿಕಲ್ 5,70,000 ರೂಪಾಯಿ ಖಂಡಿತವಾಗ್ಲೂ. ಓಕೆ ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಬಂದು ನಿಮಗೆ ZDI ಸರ್. ಸರ್ 2014 ಮಾಡಲು ಸ್ವಿಫ್ಟ್ ZDI ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ 84,000 ಓಡಿದೆ. ಬರೀ 5,40,000 ರೂಪಾಯಿ ಗಾಡಿ ಕೊಡೋಣ ಓಕೆ ವಿತ್ ಡೈಮಂಡ್ ಕಟ್ ಅಲಾಯ್ ಸಮೇತ ಖಂಡಿತ ಗಾಡಿ ಸಿಗುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಇನ್ನೊಂದು ಡಿಸೈರ್ ಇದೆ ಸರ್. ಇಲ್ಲಿ ಆಟೋಮೆಟಿಕ್ ಹೇಳ್ತವ್ರಿಗೆ ಆಟೋಮೆಟಿಕ್ ಆಪ್ಷನ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ ಆಟೋಮೆಟಿಕ್ VXI ಆಪ್ಷನಲ್ 2018 ಮಾಡಲು ಸಿಂಗಲ್ ಓನರ್ ಆಗುತ್ತೆ ಗಾಡಿ. ಗಾಡಿನ ಬರೀ 5.5 ಲಕ್ಷ ಕೊಡ್ತೀನಿ ಸರ್. ಓಕೆ ಸೂಪರ್ ಸರ್. ಸರ್ ನೆಕ್ಸ್ಟ್ ಟಾಟಾ ಬೋಲ್ಟ್, ಟಾಟಾ ಲವರ್ಸ್ಗೆ ಸರ್ ಟಾಟಾ ಬೋಲ್ಟ್ 2015 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗುತ್ತೆ ಗಾಡಿ. ಬರೀ 3,80,000 ರೂಪಾಯಿ ಕೊಡ್ತೀನಿ ಸರ್. 3,80,000 ಬರೀ 3,80,000 ರೂಪಾಯಿ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರುತ್ತೆ ಸರ್. ಒಂದು ಬಲೆನೋ ಆಟೋಮೆಟಿಕ್ ಸರ್. ಇದು ಸಹ ಬಲೆನೋ ಆಟೋಮೆಟಿಕ್ ಡೆಲ್ಟಾ ವೇರಿಯಂಟ್ 2015 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬರೀ 5,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಮತ್ತೊಂದು ಸರ್ ನೆಕ್ಸ್ಟ್ i20 ಸರ್. i20 ಬೇಕು ಅನ್ನೋರಿಗೆ i20 2014 ಮಾಡಲು ಡೀಸೆಲ್ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿನ ಬರೀ 5,30,000 ರೂಪಾಯಿ ಕೊಡ್ತೀನಿ ಸರ್. 4 ಇಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ ವಿತ್ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ಸಮೇತ ಇರುತ್ತೆ. ಗಾಡಿ ನೋಡ್ತಾ ಇದ್ದೀರಾ ತುಂಬಾನೇ ಸೆಕ್ಸಿ ಲುಕ್ ಅಲ್ಲಿ ಇದೆ, ಗ್ರೇ ಕಲರ್. ಸರ್ ಡೀಟೇಲ್ಸ್ ಸರ್ ಈ ವೆಹಿಕಲ್ ಬಂದು 2014 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ವೆರಿ ಬ್ಯೂಟಿಫುಲ್ ಆಗಿದೆ. ಕಸ್ಟಮರ್ ವೆಲ್ ಮೇಂಟೈನ್ ಮಾಡಿದ್ರೆ. ಒಳ್ಳೆ ಮ್ಯಾಗ್ವಿಲ್ ಇದೆ, ಒಳ್ಳೆ ಟಾಸ್ ಇದೆ ವೆಹಿಕಲ್ ಅಲ್ಲಿ. ಈ ವೆಹಿಕಲ್ ನ ಬರೀ 4,60,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 4,60,000 ರೂಪಾಯಿಗೆ ಕರ್ನಾಟಕ ವೆಹಿಕಲ್ ಸಿಗ್ತಾ ಇದೆ. ಖಂಡಿತ. ಸೊ ನೋಡ್ತಾ ಇದ್ದೀರಾ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಸಮೇತ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ ಮತ್ತೆ ಒಂದು ನಿಮ್ಗೆ ಇಕೋ ಸ್ಪೋರ್ಟ್ಸ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ. ಈ ಡೀಟೇಲ್ಸ್ ಸರ್ ಇನ್ನೊಂದು ಇಕೋ ಸ್ಪೋರ್ಟ್ ಬಂದು 2013 ಮಾಡಲು. ಈ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ಇದು ಸಹ ಡೀಸೆಲ್ ಇಂಜಿನ್ ಸರ್. ಈ ಗಾಡಿನೂ ಸಹ 4,60,000 ರೂಪಾಯಿ ಮಾಡ್ಕೊಡ್ತೀನಿ. 4,60,000 ರೂಪಾಯಿ ಇಕೋ ಸ್ಪೋರ್ಟ್ಸ್ ಇರುತ್ತೆ. ಹೌದು ಸರ್. ಸರ್ ಹಾಗೆ ಒಂದು ಡಿಮ್ಯಾಂಡ್ ಕಾರ್ ಎರ್ಟಿಗಾ ಕೂಡ ಇದೆ ನಿಮ್ಮ ಹತ್ರ. ಈ ಡೀಟೇಲ್ಸ್ ಸರ್. ಸರ್ ಈ ಎರ್ಟಿಗಾ ಬಂದು 2012 ಮಾಡಲು ಸರ್. VDI ವೇರಿಯಂಟ್ ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಗಾಡಿನ ಬರೀ 5,80,000 ರೂಪಾಯಿ ಕೊಡ್ತೀನಿ ಸರ್. 5,80,000 ರೂಪಾಯಿಗೆ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸರ್. VDI ಬೇಡ ಸರ್. 5,80,000 ಬೇಡ ಸರ್. 5.5 ಲಕ್ಷ ಕೊಡ್ತೀನಿ ತಗೊಳ್ಳಿ ಸರ್. ಫೈನಲ್ ಟು ಫೈನಲ್. ಓಕೆ 5.5 ಲಕ್ಷ ರೂಪಾಯಿಗೆ ನಿಮ್ಗೆ ಎರ್ಟಿಗಾ ಸಿಗ್ತಾ ಇದೆ. ಅದನ್ನು ಕೂಡ ನಿಮ್ಗೆ 8 ಸೀಟರ್ ಗಾಡಿ, ಹೈ ಡಿಮ್ಯಾಂಡ್ ವೆಹಿಕಲ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಎರ್ಟಿಗಾ ಸಿಗೋದು ಕೂಡ ನಿಮ್ಗೆ ತುಂಬಾನೇ ಅಪರೂಪ. ಬಟ್ ನಿಮ್ಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಈ ಗಾಡಿ ಕೂಡ ನಿಮ್ಗೆ ಸ್ಟಾಕ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ಗಾಡಿ ಬುಕ್ ಮಾಡಿ. ನೆಕ್ಸ್ಟ್ ಮತ್ತೆ ಒಂದು ಬಲೆನೋ ಇರುತ್ತೆ ಸರ್. ಈ ಬಲೆನೋ ಬಂದು ನಿಮ್ಗೆ 2017 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಬರೀ 5,80,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಓಕೆ ವಿತ್ ಮ್ಯಾಗ್ವಿಲ್ ಸಮೇತ ಬರುತ್ತೆ ಸರ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ವಿಲ್ ಇದೆ. 90% ಟ್ಯಾಸ್ ಇದೆ. ವೆಹಿಕಲ್ ಅಂತೂ ತುಂಬಾ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಮತ್ತೊಂದು ಬಂದು ನಿಮ್ಗೆ ಸಿಯಾಜ್ ಇರುತ್ತೆ. ಸಿಯಾಜ್ VDI 2017 ಮಾಡಲು ಡೀಸೆಲ್ ಇಂಜಿನ್. ಬರೀ 5,70,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇದು 5,70,000 ರೂಪಾಯಿಗೆ ಸಿಯಾಜ್ ಕೊಡ್ತಾ ಇದ್ದಾರೆ. 2017 ಮಾಡಲು. ಅದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇದ್ರಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದಕ್ಕೂ ಕೂಡ ಹಾಕಿ ನಿಲ್ಸಿದ್ದಾರೆ. ನೆಕ್ಸ್ಟ್ ಗಾಡಿ ವರ್ನಾ ಫ್ಲೂಡಿಕ್ ಇರುತ್ತೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ವರ್ನಾ ಫ್ಲೂಡಿಕ್ SX ವೇರಿಯಂಟ್ 2015 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಬರೀ 5,70,000 ರೂಪಾಯಿ ಮಾಡ್ಕೊಡ್ತೀನಿ ಈ ಗಾಡಿನ. ಓಕೆ ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ವರ್ನಾ ಇದೆ ಸರ್. ಸರ್ ಈ ವರ್ನಾ SX ವೇರಿಯಂಟ್. ಇದು 2012 ಮಾಡಲು. ಇದನ್ನು ಡೀಸೆಲ್ ಇಂಜಿನ್. ಇದು ಸಿಂಗಲ್ ಓನರ್ ಆಗಿರುತ್ತೆ. ಬರೀ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೀ 4.5 ಲಕ್ಷ ರೂಪಾಯಿಗೆ ಖಂಡಿತ. ಸರ್ ನೆಕ್ಸ್ಟ್ ಬಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ 2013 ಮಾಡಲು. ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಬರೀ 4,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 13 ಮಾಡಲ್ ಅದನ್ನು. ಹೌದು ಸರ್. ಸೂಪರ್ ಸರ್. ಇದಕ್ಕೂ ಕೂಡ ನಿಮ್ಗೆ ಶೋರೂಮ್ ಫಿಟೆಡ್ ಮ್ಯಾಗ್ವಿಲ್ಸ್ ಬಂದಿರುತ್ತೆ. ನೋಡ್ತಾ ಇದೀರಲ್ಲ ಹೈ ಡಿಮ್ಯಾಂಡ್ ಒಳ್ಳೆ ಅಫಿಷಿಯಲ್ ಗಾಡಿ. ನಿಮ್ಗೆ ಸೆಡಾನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಹೋಂಡಾ ಸಿಟಿ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸರ್ ನೆಕ್ಸ್ಟ್ ಬಂದು ಹೋಂಡಾ ಜಾಜ್ ಇದೆ ಸರ್. ಒನ್ ಆಫ್ ದಿ ಮೋಸ್ಟ್ ರೇರ್ ವೆಹಿಕಲ್ ಅಂತ ಹೇಳಿ ಹೇಳ್ಬೋದು. ಹೋಂಡಾ ಜಾಜ್ ಪೆಟ್ರೋಲ್ ಇಂಜಿನ್ VMT ವೇರಿಯಂಟ್ 2017 ಮಾಡಲು ಸಿಂಗಲ್ ಓನರ್ ಆಗುತ್ತೆ ಗಾಡಿ. ಗಾಡಿ ಬರೀ 5.5 ಲಕ್ಷ ಕೊಡ್ತೀನಿ ಸರ್. ಬರೀ 5.5 ಲಕ್ಷ ರೂಪಾಯಿಗೆ ವಿತ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಹೌದು ಸರ್. VMT ಫುಲ್ಲಿ ಟಾಪ್ ಅಂಡ್ ವಿತ್ ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಓಕೆ ಸೂಪರ್ ಸರ್.